ನಮ್ ಬಿಡದಿ ಹತ್ರ ಇರೋ ಕಂಪ್ನಿಗೆ ಸೈಕಾಗಿ ಬೆಂಕಿ ಎತ್ಕೊಬಿಟ್ಟೈತೆ. ಆಮೇಲೆ ನಮ್ ಫ್ರೆಂಡ್ಸ್ ಬಂದ್ರು ಅಂತ ಮತ್ತೆ ಅವ್ರ ಜೊತೆ ಜಾತ್ರೆ ನೋಡೋಣ ಅಂತ ಹೊರಟೆ. ಆಯ್ತು. ಆಮೇಲೆ ಇನ್ನೊಂದ್ಸಲ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಆಚೆಯಿಂದನೇ ದೇವ್ರ ನೋಡ್ಕೊಂಡು ಜಾತ್ರೆ ಎಲ್ಲ ತಿರ್ಗಾಡೋಣ ಅಂತ ಹೊರಟ್ವಿ. ಈ ಜಾತ್ರೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈ ಊರಿಂದ ದೂರ ಕೆಲ್ಸಕ್ಕೆ ಅಂತ ಹೋಗಿರೋರು ಕೂಡ ವರ್ಷಕ್ಕೊಂದ್ಸಲ ಬಂದು ಜಾತ್ರೆ ನೋಡೋದನ್ನ ಮಿಸ್ ಮಾಡೋದೇ ಇಲ್ಲ. ಮತ್ತೆ ದೇವ್ರ ನೋಡಕ್ ಬರೋರು ಸ್ವಲ್ಪ ಜನ ಆದ್ರೆ, ಹುಡ್ಗಿರ್ ನೋಡೋಣ ಅಂತ ಬರೋ ಹುಡುಗರು ಸ್ವಲ್ಪ ಜನ, ಹಂಗೇನೆ ಯಾರಾದ್ರೂ ನೋಡ್ಲಿ ಅಂತ ಮೇಕಪ್ ಮಾಡ್ಕೊಂಡ್ ಬರೋ ಹುಡುಗಿರ್ ಸ್ವಲ್ಪ ಜನ, ಅದರಲ್ಲೂ ಸಿಂಗಲ್ಸ್ ಗಳಿಗೆ ಅಂತ ಉರ್ಸಕ್ ಬರೋ ಕಪಲ್ಸ್ ಗಳು ಅದೆಷ್ಟೋ ಜನ. ನಾವು ಹುಡುಗರುಗಳು ಜಾತ್ರೆಗೆ ಬಂದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆನೆ 4-5 ಸಲ ಓಡಾಡ್ಬಿಟ್ಟಿರ್ತೀವಿ. ಜಾತ್ರೆಯಲ್ಲಿ ಏನು ತಗೊಳಕ್ಕೂ ಹೋಗಿರಲ್ಲ. ಆದ್ರೆ ಹುಡುಗಿರ್ ಗ್ಯಾಂಗ್ ಬಗ್ಗೆ ಹೇಳೋದಾದ್ರೆ, ಜಾತ್ರೆಗೆ ಬಂದ್ರು ಅಂದ್ರೆ ವಾಲೆ, ಸರ ಎಕ್ಸೆಟ್ರಾ ಎಲ್ಲ ತಗೊಳ್ಳೋದು. ಆಮೇಲೆ ಜಾತ್ರೆ ಎಲ್ಲ ತಿರ್ಗಾಡ್ಕೊಂಡು ದೇವಸ್ಥಾನದ ಹಿಂದೆಗಡೆ ನಾಟಕಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ನಾಟಕ ಮಾಡ್ತಾವ್ರ ಇಲ್ವಾ ಅಂತ ನೋಡ್ಕೊಂಡು ಕಾಡು ಮನೆ ಹತ್ರ ಬೆಂಕಿ ಬಿದ್ದಿರೋ ಫ್ಯಾಕ್ಟ್ರಿ ವಿಡಿಯೋ ಬಂತು. ಒಂದ್ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಇದ್ರ ಬಗ್ಗೆ ಫುಲ್ ಮ್ಯಾಟರ್ ಎಲ್ಲ ನಮ್ ಫ್ರೆಂಡ್ ಹತ್ರ ತಿಳ್ಕೊಂಡು ಜಾತ್ರೆಯಿಂದ ಮನೆ ಕಡೆ ಅಂತ ಹೊರಟ್ವಿ. ಈ ಗಂಟ ವಿಡಿಯೋನ ಸ್ಕಿಪ್ ಮಾಡದೇ ನೋಡಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋ ಅಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವತ್ತಿನ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಹಂಗೆ ಒಂದ್ ಫಾಲೋ ಮಾಡ್ಕೊಬಿಡಿ. ಬಾಯ್.